ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಚುನಾವಣಾ ಫಲಿತಾಂಶದ ನಂತರ ಹಲವಾರು ರೀತಿಯ ರಾಜಕೀಯದ ಫಲಿತಾಂಶದ ವಿಶ್ಲೇಷಣೆಗಳನ್ನು ಬೆಳಗ್ಗೆಯಿಂದ ಹಲವಾರು ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಬರ್ತಾ ಇರತಕ್ಕಂಥದ್ದೇನಿದೆ, ಈ ಒಂದು ಚುನಾವಣೆಯ ಮುಖಾಂತರ ಕೆಲವು ಸಮೀಕ್ಷೆಗಳು ಈಗಾಗಲೇ ರಾಜ್ಯದಲ್ಲಿ ಹಲವಾರು ಮಾಧ್ಯಮಗಳಲ್ಲಿ ಒಟ್ಟಾರೆ ಮುಂದಿನ ವಿಧಾನಸಭೆಯ ಚುನಾವಣೆಗಳ ಬಗ್ಗೆ ಯಾವ ರೀತಿಯ ರಾಜ್ಯದ ಜನತೆಯ ಭಾವನೆಗಳಿದೆ ಅಂತಕ್ಕಂಥದ್ದನ್ನು ಬೃಹದೀಕರಿಸಿ ಚುನಾವಣಾ ಸಮೀಕ್ಷೆಗಳು ಅಂತ ಜನತೆ ಮುಂದೆ ಇಟ್ಟಿದ್ದಾರೆ. ಅದು ಚುನಾವಣೆಗೆ 48 ಗಂಟೆಗಳ ಮುಂಚೆ ಒಂದು ದೃಷ್ಟಿ ಮಾಧ್ಯಮದಲ್ಲಿ ದೊಡ್ಡ ಮಟ್ಟದ ಪ್ರಚಾರ ಬಂದಿದ್ದು ನೋಡಿದ್ದೇನೆ. ಆ ಒಂದು ಸಮೀಕ್ಷೆಯ ಪ್ರಕಾರ ಜಾತ್ಯತೀತ ಜನತಾದಳ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ 19% ಮತ ಏನು ಪಡೆದಿದ್ದಾರೆ, ಅದು 17%ಗೆ ಅಂದರೆ 2% ಕುಸಿತ ಆಗ್ತದೆ ಅಂತಕ್ಕಂಥದ್ದನ್ನು ಹೇಳಿದರು. ಈ ಒಂದು ಚುನಾವಣೆಯ ಫಲಿತಾಂಶದ ಮುಖಾಂತರ ಒಂದು ಕಾಂಗ್ರೆಸ್ನ ನಾಯಕರುಗಳು JDS ಪಕ್ಷ ಒಂದು 3-4 ಜಿಲ್ಲೆಗಳಿಗೆ ಸೀಮಿತವಾಗಿರತಕ್ಕಂಥ ಪಕ್ಷ ಅಂತಕ್ಕಂಥದ್ದನ್ನ ಕಳೆದ 8 ತಿಂಗಳಿಂದ ಪ್ರತಿನಿತ್ಯ ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ರು. ಬಹುಶಃ ಅದಕ್ಕೂ ನಗರ ಪ್ರದೇಶದ ಜನತೆ ಇವತ್ತು ಉತ್ತರ ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಸಂಖ್ಯೆ ಆಧಾರದ ಮೇಲೆ ನಾವು ಚರ್ಚೆಯನ್ನು ಮಾಡೋದಾದಾಗ ಕಾಂಗ್ರೆಸ್ ಪಕ್ಷ ಮೊದಲನೇ ಸ್ಥಾನದಲ್ಲಿದ್ದರು. ಒಟ್ಟಾರೆ ಮತ ಪಡೆದಿರ್ತಕ್ಕಂಥದ್ದನ್ನು ನೋಡಿದಾಗ ಮತ್ತು ಎರಡನೇ ಸ್ಥಾನದಲ್ಲಿ ಯಾವ ಅಭ್ಯರ್ಥಿಗಳು ಹೆಚ್ಚಿನ ರೀತಿಯಲ್ಲಿ ಇವತ್ತು ಸ್ಪರ್ಧೆಯಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ಗಮನಿಸಿದಾಗ ರಾಜ್ಯದ 4-5 ಜಿಲ್ಲೆಗಳನ್ನು ಹೊರತುಪಡಿಸಿ ಎಲ್ಲ ಜಿಲ್ಲೆಯಲ್ಲೂ JDS ಪಕ್ಷದ ಅಸ್ತಿತ್ವ ಇದೆ ಅಂತಕ್ಕಂಥದ್ದನ್ನು ಈ ಒಂದು ಚುನಾವಣೆಯಲ್ಲಿ ಮತದಾರರು ತೀರ್ಮಾನಕ್ಕೆ ಬಂದಿದ್ದಾರೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ. ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಬಯಸ್ತೀನಿ. ಬೀದರ್ ಜಿಲ್ಲೆಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬೀದರ್ ನಗರದಲ್ಲಿ ನಮ್ಮ ಪಕ್ಷ ಪಡೆದಂಥ ಮತ ಕೇವಲ 1200 ಮತಗಳು.